ರಘು ಸರ್ ಮತ್ತೆ ನಿಮ್ಮ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ, ಅಣ್ಣ ತಂಗಿ ಬಾಂಡಿಂಗು, ಅವರು ಹೇಳಿದ್ರು ನನ್ನ ತಂಗಿ ನನ್ನಿಂದ ದೂರ ಆಗಿದ್ದಾರೆ, ಇನ್ನು ಮುಂದೆ ನನ್ನ ತಂಗಿ ರಕ್ಷಿತಾ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಎಮೋಷನಲ್ ಕೂಡ ಆಗ್ತಾ ಇದ್ರು ನಿಮ್ಮನ್ನ ನೆನಪಿಸ್ಕೊಂಡು. ಆ ಥರ ಯಾರಿಗೂ ಸಿಗಲ್ಲ, ಎಲ್ಲ ರಿಲೇಶನ್ಶಿಪ್ನ ಮಾಡ್ಕೊಂಡು ನೀವು ಆಚೆ ಬಂದಿರೋದು. ಸೊ ಏನು ಹೇಳ್ತೀರಿ? ತುಂಬ ಖುಷಿ ಪಡ್ತೀನಿ, ಯಾಕೆಂದರೆ ನನ್ನ ಹಾಗೆ ದೊಡ್ಡಪ್ಪ ಚಿಕ್ಕಮ್ಮ ಹಾಗೆ ದೂರ ಹೀಗೆ ಒಂದು ಅಣ್ಣ ಅವರು ಇದ್ದಾರೆ. ಬಟ್ ನಾನು ಇಷ್ಟು ಕ್ಲೋಸ್ ಯಾರ ಜೊತೆಗೆ ನಾನು ಆಗಲಿಲ್ಲ. ಓಕೆ, ಮಾಲು ಅಣ್ಣ ಆಗಲಿ, ರಘು ಅಣ್ಣ ಆಗಲಿ, ನಾನು ಅವರ ಜೊತೆಗೆ ಒಂದು ರಕ್ತ ಸಂಬಂಧ ಅಲ್ಲ, ಬಟ್ ರಕ್ತದಿಂದ ಕಮ್ಮಿ ಇಲ್ಲ ನನ್ನ ಅಣ್ಣ ತಂಗಿದು ಸಂಬಂಧ. ತುಂಬ ಚಂದ ಇತ್ತು, ರಿಯಲ್ ಆಗಿ ಅಂದರೆ ರಿಯಲ್ ಆಗಿತ್ತು. ಅವರು ಎಷ್ಟು ನನಗೆ ಬೈದರೆ ಕೂಡ, ನನ್ನ ಅಣ್ಣ ನನಗೆ ಬೈತಾ ಇದ್ದಾರೆ ಪರವಾಗಿಲ್ಲ, ಅವರು ಎಷ್ಟು ಬೈದರೆ ಕೂಡ ನಾನು ಇದೆ. ಓಕೆ, ಇನ್ನು ನಿಮ್ಮ ಊರಿನವ್ರಿಗೆ ಏನು ಹೇಳ್ತೀರಿ? ಯಾಕಂದರೆ ಮಂಗಳೂರು ಕಡೆಯಿಂದ ಜೊತೆಗೆ ಮುಂಬೈ ಕಡೆಯಿಂದ ಎಲ್ಲ ಕಡೆ ಸಪೋರ್ಟ್ ಸಖತ್ತಾಗಿ ಬಂತು. ನಮ್ಮ ಕಂಬಳ ಹುಡುಗಿ ಅಂತ ಹೇಳ್ಬಿಟ್ಟು ಸಖತ್ ಸಪೋರ್ಟ್ ಮಾಡಿದ್ರು ನಿನಗೆ. ಸೊ ಇವತ್ತು ನೀವು ರನ್ನರ್ ಅಪ್ ಆಗಿದ್ದೀರಾ ಅಂತ ಅಂದರೆ ಅದಕ್ಕೆ ಇಡೀ ಕರ್ನಾಟಕದ ಜನತೆ ಜೊತೆಗೆ ನಿಮ್ಮೂರಿನ ಜನತೆ ಕಾರಣ. ಸೊ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಜೊತೆಗೆ ಎಲ್ಲರೂ ಏನು ಹೇಳಿದ್ರು ರಕ್ಷಿತಾಗೆ? ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ನಾನು ಆ್ಯಕ್ಚುಲಿ ನನಗೆ ನಾನು ಎಷ್ಟು ಹೇಳಿದರೆ ಕಮ್ಮಿಯೇ. ಓಕೆ, ಅಲ್ಲಿ ತನಕ ತಂದು ನಿಲ್ಲಿಸಿದ್ದೀರಲ್ವ, ಅದೇ ನನ್ನ ರಿಸಲ್ಟ್. ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಗೊತ್ತಾಯಿತು. ಅಂದರೆ ಒಂದೇ ಕಡೆಯಿಂದ ಅಲ್ಲ, ಎಲ್ಲಾಗಲಿ ಮುಂಬೈಯಲ್ಲಿ ನಮ್ಮ ಊರವರು ಎಲ್ಲ ಇದ್ದಾರೆ, ಕರ್ನಾಟಕ ಜನರು ಇದ್ದಾರೆ, ಔಟ್ ಆಫ್ ಇಂಡಿಯಾದಲ್ಲಿ ಎಷ್ಟು ಕರ್ನಾಟಕ ಜನರು ಇದ್ದಾರೆ, ಊರಲ್ಲಿ ಎಷ್ಟು ಇದ್ದಾರೆ. ಸೊ ಎಲ್ಲರದ್ದು ಸಪೋರ್ಟ್ ಬನ್ನಿ, ನನಗೆ ರಿಸಲ್ಟ್ ಸಿಕ್ತು. ಓಕೆ, ಅದನ್ನು ನೀನು ರಕ್ಷಿತಾಗೆ ಸುದೀಪ್ ಸರ್ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು? ಸುದೀಪ್ ಸರ್ ಹೇಳಿದರು ಒಳ್ಳೇದಾಗಲಿ. ಮತ್ತೊಂದು ಹೇಳ್ತೀನಿ, ನಾನು ಒಂದು ಮಾತಾಡಿದರು ಅವರ ಜೊತೆಗೆ. ಅಂದರೆ ಇವತ್ತೇ ನಾವು ಎಂಥ ತಪ್ಪು ಮಾಡ್ತೀವಿ, ತಿರ್ಕಲಿಕ್ಕೆ ನೀವು ಬರ್ತೀರಾ, 15 ವಾರ ಬಂದರೆ ನೀವು, ನಾನು ನಂತರ ತಪ್ಪು ಮಾಡಿದ್ರೆ ನನ್ನ ಲೈಫಲ್ಲಿ ಅವ್ರು ಎಂತ ಹೇಳ್ತಾರೆ ಗೊತ್ತುಂಟ, ಆ ಟೈಮಲ್ಲಿ ಎಂತ ಕೂಡ ಆಗಲಿ, ನಿಮ್ಮ ಮನಸ್ಸಲ್ಲಿ ಎಂತ ಕೂಡ ಬೇಜಾರಾಗಲಿ, ಎಂತ ಕೂಡ ಇರಲಿ, ನೀವು ಡೈರೆಕ್ಟ್ ನನ್ನ ಮನೆಗೆ ಬಾ, ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಸೊ ಇವಾಗ ನನಗೆ ಎಂಥ ಒಂದು ಪರಿಸ್ಥಿತಿ ನಮ್ಮ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇವಾಗ ಯಾವಾಗ ಡೌನ್ ಇರುತ್ತೆ ನಮಗೆ ಗೊತ್ತಾಗಲ್ಲ. ಸೊ ನನಗೆ ಒಂದು ಕಾನ್ಫಿಡೆಂಟ್ ಉಂಟು, ಎಂಥ ಒಂದು ರಾಂಗ್ ಆದರೆ ನಾನು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಸುದೀಪ್ ಸರ್ನ ಮನೆಗೇ ಹೋಗಿ ಅವರಿಗೆ ಎಲ್ಲ ಹೇಳ್ತೀನಿ, ಮತ್ತು ಅವರು ತಿರುಗಿಸ್ತಾರೆ. ಅವರು ಕೂಡ ನನಗೆ ಬಿಡಲ್ಲ, ನಾನು ಕೂಡ ಅವರಿಗೆ ಬಿಡಲ್ಲ. ಸೊ ಇವಾಗ ಒಂದು ಮಾತಿತ್ತು ಬಿಗ್ ಬಾಸ್ ಮನೇಲಿ, ನಿನ್ನ ಜೊತೆ ಕ್ಲೋಸ್ ಆದವರೆಲ್ಲ ಮನೆಯಿಂದ ಆಚೆ ಹೋಗ್ತಾರೆ ಅಂತ. ಎಲ್ಲರೂ ಆಚೆ ಹೋಗಿದ್ದಾರೆ, ನೀನು ಮಾತ್ರ ರನ್ನರ್ ಅಪ್ ಆಗಿ ಆಚೆ ಬಂದಿದ್ಯಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀಯ ರಕ್ಷಿತಾ? ಈಗ ಮಾಳು ಅಣ್ಣ ಜೊತೆಗೆ ಬೇರೆ ಸಾಂಗ್ ಮಾಡ್ತೀನಿ ಅಂತ ಅಂದೆ. ಸೊ ಅವರು ಆಫರ್ ಕೊಡ್ತೀನಿ ಅಂತ ಅಂದ್ರೆ ಸಾಂಗ್ ಮಾಡ್ತೀನಿ, ಗ್ಯಾರಂಟಿ. ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ. ನಾನು ಆ್ಯಕ್ಚುಲಿ ಅಲ್ಲಿ ಹೋಗ್ಲಿಲ್ಲ ಅಲ್ವಾ, 20 ನಿಮಿಷ ಆಗಿಲ್ಲ. ನಾನು ಅಲ್ಲಿ ಆ್ಯಕ್ಚುಲಿ ಹೋಗಲಿಲ್ಲ ಉತ್ತರ ಕರ್ನಾಟಕದಲ್ಲಿ. ಅವರ ಕಲ್ಚರ್, ಅವರ ಡ್ರೆಸ್ಸಿಂಗ್, ಅವರ ಊಟ ತಿಂಡಿ, ಅವರ ನಡೆ ನುಡಿ ಎಲ್ಲ ನನಗೆ ನೋಡಲಿಕ್ಕೆ ಉಂಟು ನನ್ನ ಕಣ್ಣಿಂದ. ಯಾಕೆಂದರೆ ನನಗೆ ಮಾಲು ಅಣ್ಣನ ಇದೆ ತುಂಬ ಇಷ್ಟ ಆಯಿತು. ಓಕೆನಾ?